ಗೌರಿ ಶಂಕರದಲ್ಲಿ ರಾರಾಜಿಸ್ತಕ್ಕಂತಹ ವ್ಯಕ್ತಿ. ಅಲ್ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಮ್ಮ ಕಂಪನಿಗೆ ಬಂದು ನೋಡೋದು, ಅಲ್ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಾನು ಅವ್ರನ್ನ ಹೋಗಿ ನೋಡೋದು. ನಮ್ಮ ಆಫೀಸ್ನಲ್ಲಿ ಅವರಿಗೆ ಒಂದು ಕತ್ತಿ ವರ್ಷೆ ಮತ್ತು ಲಾಠಿ ವರ್ಷಗಳನ್ನ ಹೇಳ್ಕೊಡ್ತಾ ಇದ್ವಿ. ಅವರ ಮನೆ ಬಾಡಿಗೆ 8 ರೂಪಾಯಿ. ಮದ್ರಾಸ್ನಲ್ಲಿ ಮಳೆ ಬಂದ್ಬಿಟ್ರೆ ಅವ್ರ ಮನೆಗೆ ನಡ್ಕೊಂಡು ಹೋಗೋದಕ್ಕೆ ಸುತ್ತ ನೀರು ನಿಂತು ಬಿಟ್ಟಿರೋದು. ವರ್ಷಕ್ಕೆ 5-6 ಪುಸ್ತಕಗಳು ಬರ್ತಾ ಇತ್ತು. ಅದರಲ್ಲಿ ಆಕ್ಟಿವ್ ಆಗಿ ನಡೀತಾ ಇದ್ದಿದ್ದು ಜಗಜ್ಯೋತಿ ಬಸವೇಶ್ವರ. ಇಷ್ಟು ಜನ ಹಸ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ, ನಾವು ಹಸ್ಕೊಂಡಿದ್ದೀವಿ. ಎಚ್ ಎಂ ನಾಯಕ, ಬೇಡ್ರ ಕಣ್ಣಪ್ಪ ಮತ್ತು ಸಾಹುಕಾರ ಅನ್ನೋ ನಾಟಕ ಕೊನೆಗೆ ಎಲ್ರಿಗೂ ಕೊಟ್ಟು 61ರಲ್ಲಿ ಆಗ್ಲೇನೆ ನೀವೇ ಡೈರೆಕ್ಟ್ ಮಾಡಿ ಈ ಪಿಕ್ಚರ್ನ ಅಂತ ರಾಜ್ಕುಮಾರ್ ಅವ್ರು ಹೇಳಿದ್ರು. ಇದೇನು ನೆಂಟ ಇಲ್ಲ ಗಂಟ ಅಂತ ಕೇಳೋರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಟ್ಟು 36 ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಒಡನಾಟ ಅಥವಾ ಸಿನಿಮಾ ಸಂಬಂಧ ಹೇಗೆ ಶುರುವಾಯಿತು ಅಂತ? ಹಾಗೆ ನೋಡೋಕೆ ಹೋದರೆ ನನ್ನ ರಾಜ್ಕುಮಾರ್ ಅವರ ಪರಿಚಯ ಚಿತ್ರರಂಗಕ್ಕೂ ಮುಂಚೆಯೇ ಆಗಿತ್ತು. ಅದು ಸುಮಾರು 1950-51ನೇ ಇಸ್ವಿ. ನಮ್ಮ ಅಭಿಮಾನಿಗಳಲ್ಲಿ ರಾಜ್ಕುಮಾರ್ ಅಂದರೆ ನೀವು ಅಂದರೆ ರಾಜ್ಕುಮಾರ್ ಅನ್ನೋ ಒಂದು ಪ್ರತೀತಿ ಇದೆ. ಅದು ಅವರ ಒಂದು ಅಭಿಪ್ರಾಯವೇ ಹೊರತು ನನ್ನ ಸ್ವಂತ ಅಭಿಪ್ರಾಯವನ್ನು ಕೇಳಿದ್ರೆ ರಾಜ್ಕುಮಾರು ಎಂಥ ವ್ಯಕ್ತಿ ಅಂತಂದರೆ ಗೌರಿ ಶಂಕರದಲ್ಲಿ ರಾರಾಜಿಸ್ತಕ್ಕಂತಹ ವ್ಯಕ್ತಿ, ಈಶ್ವರನಂತೆ ರಾರಾಜಿಸ್ತಕ್ಕಂತಹ ಒಬ್ಬ ವ್ಯಕ್ತಿ. ನಾನು ಆ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಕ್ಕಂಥ ಒಬ್ಬ ಗಣಸಾಮಾನ್ಯಂತರ ನನ್ನ ಭಾವನೆ. ಅದು ಅದು ಕರ್ಮಧರ್ಮ ಸಂಯೋಗ ಅಂತ ಹೇಳ್ತಾರೆ ನಮ್ಮಲ್ಲಿ. ಹಾಗೆ ನನ್ನ ಅವರ ಒಂದು ಸ್ನೇಹ ಪ್ರಾರಂಭವಾಗಿದ್ದು ಸುಮಾರು 59-60 ಇಸ್ವಿಯಲ್ಲಿ, 1959-60 ಇಸ್ವಿಯಲ್ಲಿ. ಆಗ ನಾನು ಒಂದು ವೃತ್ತಿಪರ ಸಂಸ್ಥೆ, ನಾಟಕದ ಸಂಸ್ಥೆ, ಕರ್ನಾಟಕ ನಾಟಕ ಸಭಾ ಅಂತ, ಅಲ್ಲಿ ನಾನು ಹೆಣ್ಣು ಪಾತ್ರಗಳನ್ನು ವಹಿಸ್ತಾ ಇದ್ದೆ. ರಾಜ್ಕುಮಾರ್ ಅವರು ನಮ್ಮ ಪಕ್ಕದ ಅಟ್ಟ ಅಂತೀವಿ ಅದನ್ನ, ರಂಗಭೂಮಿಯನ್ನು ಆವಾಗ ಅಟ್ಟ ಅಂತ ಇದ್ರು. ಆ ಅಟ್ಟದಲ್ಲಿ ಅವರು ಗುಬ್ಬಿ ಕಂಪನಿಯವರು ಹಾಸನದಲ್ಲಿದ್ದು, ಅವರು ನಾಟಕಗಳನ್ನು ಪ್ರದರ್ಶಿಸ್ತಾ ಇದ್ರು. ಅದರಲ್ಲಿ ರಾಜ್ಕುಮಾರ್ ಅವರು ಸ್ತ್ರೀ ಪಾತ್ರಗಳನ್ನು ವಹಿಸ್ತಾ ಇದ್ರು. ಅವ್ರ ತಂದೆ ರಾಕ್ಷಸರ ಪಾತ್ರಗಳನ್ನೆಲ್ಲ ವಹಿಸ್ತಾ ಇದ್ರು. ಹಿರಣ್ಯಕಶಿಪು ಮುಂತಾದ ನೆಗೆಟಿವ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಮಾಡ್ತಾ ಇದ್ರು. ಅಂತ ಅವರಿಗೆ ಅಲ್ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಮ್ಮ ಕಂಪನಿಗೆ ಬಂದು ನೋಡೋದು, ಅಲ್ಯಾರೋ ಹೆಣ್ಣು ಪಾಠ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಾನು ಅವ್ರನ್ನ ಹೋಗಿ ನೋಡೋದು. ಹೀಗೆ ಒಬ್ಬರಲ್ಲಿ ಒಬ್ರಿಗೊಂದು ಪರಿಚಯವಾಯಿತು ಅಷ್ಟೇ. ಅದೇನು, ನಾಟಕದ ಕಲಾವಿದರಾಗಿ ಅವರ ಪರಿಚಯ, ನನ್ನ ಪರಿಚಯ, ಹೆಸರು ಮತ್ತು 4 ಒಳ್ಳೆಯ ಮಾತುಗಳಲ್ಲಿ ಪ್ರಾರಂಭವಾದ ನಮ್ಮ ಸ್ನೇಹ. ಮತ್ತೆ ನಾನು ರಾಜ್ಕುಮಾರ್ ಅವ್ರನ್ನ ಕಂಡಿದ್ದು 1956ನೇ ಇಸ್ವಿಯಲ್ಲಿ ನಮ್ಮ ವೀರಪುತ್ರ ಚಿತ್ರದ ಒಂದು ಚಿತ್ರೀಕರಣಕ್ಕೆ ನಾನು ನೇಮಕವಾದಾಗ ಅವರಿಗೆ ಕಣ್ಣಪ್ಪ ಇದರಲ್ಲಿ ಮಾಡಿದ್ರು. ಕಣ್ಣಪ್ಪ ಸೋದರಿ ಮಾತ್ರ ಮಾಡಿದ್ರು. ಅವರಿಗೆ ಕತ್ತಿ ಬರ್ಸೆ ಮತ್ತು ಲಾಠಿ ಬರ್ಸೆ ಬರ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ಶಿವಯ್ಯ ಅಂತ ಒಬ್ಬ ಸ್ಟಂಟ್ ಡೈರೆಕ್ಟರ್ ಇದ್ರು. ಅವರ ಒಂದು ಮುಂದಾಳತ್ವದಲ್ಲಿ ಅವರಿಗೆ ಲಾಠಿ ಬರ್ಸೆ ಕತ್ತಿ ಬರ್ಸೆ ಕಲಿಸ್ಕೊಡ್ಬೇಕು ಅನ್ನೋ ಒಂದು ನಿಶ್ಚಯ ಮಾಡಿಕೊಂಡು, ಅದರಿಂದಾಗಿ ಶಿವಯ್ಯನ ಕರ್ಕೊಂಡ್ಬಂದು ಪ್ರತಿ ದಿವಸ ನಮ್ಮ ಮಡ್ರಾಸ್ನಲ್ಲಿ ನಮ್ಮ ಆಫೀಸ್ನಲ್ಲಿ ಅವರಿಗೆ ಒಂದು ಕತ್ತಿ ವರ್ಷೆ ಮತ್ತು ಲಾಠಿ ವರ್ಷಗಳನ್ನ ಹೇಳಿಕೊಡ್ತಾ ಇದ್ವಿ. ಆಗ ಅವರ ಆ ಪರಿಚಯ ಏನಿತ್ತು ಅದು ಗಾಢ ಸ್ನೇಹವಾಗಿ ಪರಿಣಮಿಸ್ತು. ಯಾಕಂದ್ರೆ ಹೆಚ್ಚು ಕಮ್ಮಿ ಬೆಳಿಗ್ಗೆ 10 ಗಂಟೆಗೆ ಬಂದರೆ ಮಧ್ಯಾಹ್ನ 1 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡೋರು. ಆಮೇಲೆ ಊಟಕ್ಕೆ ಹೋಗೋರು, ನನ್ನ ಊಟಕ್ಕೆ ಕರ್ಕೊಂಡು ಹೋಗೋರು ಜೊತೆಲೆ ಅವ್ರ ಮನೆಗೇನೆ. ಆಗ ಅವ್ರು ಇದ್ದಿದ್ದು ಒಂದು ಪುಟಾಣಿ ಮನೆ. ನಾನು ಹೇಳ್ತಿರೋದು 60ರಲ್ಲಿ. ಆಗ ಅವರ ಮನೆ ಬಾಡಿಗೆ 8 ರೂಪಾಯಿ. ಅಲ್ಲಿ ಮದ್ರಾಸ್ನಲ್ಲಿ ಮಳೆ ಬಂದ್ಬಿಟ್ರೆ ಅವ್ರ ಮನೆಗೆ ನಡ್ಕೊಂಡು ಹೋಗೋದಕ್ಕೆ ಸುತ್ತ ನೀರು ನಿಂತು ಬಿಟ್ಟಿರೋದು. ನಾವು ಕಲ್ಲುಗಳನ್ನು ಇಟ್ಕೊಂಡು ಅದನ್ನು ದಾಟಿ ಅದ್ರ ಮೇಲೆ ಹೆಜ್ಜೆ ಇಟ್ಕೊಂಡು ಅವ್ರ ಮನೆ ತಲುಪ್ತಾ ಇದ್ವಿ. ಆ ಥರ ಒಂದು ಪರಿಸ್ಥಿತಿ ಅಲ್ಲಿತ್ತು. ಆ 8 ರೂಪಾಯಿನ ಮನೆ ಅದು. ಅಲ್ಲಿ ಹೋಗಿ ನಾನು ಅವ್ರ ತಮ್ಮ ಮತ್ತೆ ಅಣ್ಣ 3 ಜನನು ಊಟ ಮಾಡೋದು. ಪಾರ್ವತಮ್ಮ ನಮಗೆ ಕೈ ತಕ್ಕೋದು, ಊಟ ಮಾಡ್ಕೊಂಡು ಅಲ್ಲಿ ನಮ್ಮ ಏನಾಯಿತು, ಒಂದು
ಒಂದು ಗಾಢ ಸ್ನೇಹ ಬೆಳೆಯೋಕೆ ಪ್ರಾರಂಭವಾಯಿತು. ಮೊಳಕೆ ಸಿಟ್ಟಿದ್ದು ಒಂದು ಕೊಂಚ ಒಂದು ಸ್ನೇಹಕ್ಕೆ ಆ, ಅದು ಆ ಚಿತ್ರ ಮುಗಿಯೋ ಹೊತ್ತಿಗೆ ಗಾಢ ಸ್ನೇಹವಾಗಿ ಪರಿಣಮಿಸ್ತು. ಅದಾದ್ಮೇಲೆ ಮತ್ತೆ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ. ತಿರ್ಗಾ ನಾನು 58ರಲ್ಲಿ ನಾನು ಮದ್ರಾಸಿಗೆ ಹೋದಾಗ, ಯಾಕೆಂದ್ರೆ ಆಗ ನಾನು ಅಲ್ಲಿ ಜಗಜ್ಯೋತಿ ಬಸವೇಶ್ವರ ಅನ್ನೋ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ನೇಮಕವಾದೆ. ಆವಾಗ ಅವರು ಅದರಲ್ಲಿ ನಾಯಕ ನಟನಾಗಿ ಅವರು ಅಭಿನಯಿಸ್ತಾ ಇದ್ರು. ಆಗ ನಮ್ಮ ಅವರ ಪರಿಚಯ ಆ, ಆತ್ಮೀಯತೆಗೆ ತಿಳಿಯಿತು. ಗಾಢತೆಯಿಂದ ಆತ್ಮೀಯತೆಗೆ ಬದಲಾಯಿತು. ಅಲ್ಲಿಂದ ಆತ್ಮೀಯತೆ ಎಲ್ಲಿವರೆಗೂ ಬಂತು ಅಂತಂದ್ರೆ, ಆಗ ಒಂದು ಆ ಕನ್ನಡ ಕಲಾವಿದರಿಗೆ ಆ ಚಿತ್ರ ಬಸವೇಶ್ವರ ನಡೀತಾ ಇದ್ದಿದ್ದೆ ಒಂದು ಚಿತ್ರ. ವರ್ಷಕ್ಕೆ 5-6 ಚಿತ್ರಗಳು ಬರ್ತಾ ಇತ್ತು. ಅದರಲ್ಲಿ ಆಕ್ಟಿವ್ ಆಗಿ ನಡೀತಾ ಇದ್ದಿದ್ದು ಜಗಜ್ಯೋತಿ ಬಸವೇಶ್ವರ. ಅದು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಅದು ನಿಂತು ಹೋಗಿತ್ತು. ಆಗ ಹೆಚ್ಚು ಕಮ್ಮಿ 30 ಕಲಾವಿದರು ಜೀವನಕ್ಕಾಗಿಯೇ ಕಷ್ಟಪಡ್ಬೇಕಾಗ್ತ ಬಂದ್ಬಿಡ್ತು. ಆಗ ಆ ಚಿತ್ರದಲ್ಲಿ ನಟಿಸ್ತಾ ಇದ್ದವರು 4 ಜನ. ಅದರಲ್ಲಿ ಜಿ.ವಿ. ಅಯ್ಯರ್ ಅವರು, ರಾಜ್ಕುಮಾರ್ ಅವರು, ಬಾಲಕೃಷ್ಣ ಮತ್ತು ನರಸಿಂಹರಾಜು. ಈ 4 ಜನದ ಬ್ಯಾಕ್ಗ್ರೌಂಡು ಗುಬ್ಬಿ ಕಂಪನಿ. ಅಲ್ಲಿ ಆಡ್ತಾ ಇದ್ದಿದ್ದು ನಾಟಕಗಳೆಲ್ಲ ಇವರಿಗೆ ಚೆನ್ನಾಗಿ ಪರಿಚಯ ಆಯಿತು, ಚೆನ್ನಾಗಿ ಅಭ್ಯಾಸವೂ ಇತ್ತು. ಆವಾಗ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರು, ಏನ್ ಮಾಡೋಣ, ನಾವು ಇಷ್ಟು ಜನ ಹಸ್ಕೊಂಡಿದ್ದಾರೆ ನಮ್ಮ ಜೊತೆಲಿ, ನಾವು ಹಸ್ಕೊಂಡಿದ್ದೀವಿ, ನಮ್ಮ ಜೊತೆಲಿ ಇಷ್ಟೊಂದು ಜನ ಕಲಾವಿದರು ಹಸ್ಕೊಂಡಿದ್ದಾರೆ, ಎಲ್ಲ ಏನಾದರೂ ಮಾಡಬೇಕು ಅಂದಾಗ ಹೆಚ್ಚು ಕಮ್ಮಿಯಲ್ಲಿ ಇದ್ದವರೆಲ್ಲ ಗುಬ್ಬಿ ಕಂಪನಿಲಿ ಮತ್ತು ಇತರ ನಾಟಕ ಶಿಷ್ಟಾಚಾರ ಕಂಪನಿ, ನಮ್ಮ ಕರ್ನಾಟಕ ನಾಟಕ ಸಭಾ ಇಂಥ ಕಡೆಗಳಿಂದ ಬಂದವರೇ, ಎಲ್ಲ ನಾಟಕದ ಕಲಾವಿದರೇ. ಅವ್ರಿಗೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆವಾಗ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಒಂದು ಸಂಘವನ್ನು ಪ್ರಾರಂಭಿಸಿ ನಾಟಕಗಳನ್ನ ಆಡೋದು, ಕರ್ನಾಟಕದ ಉದ್ದಗಲಕ್ಕೂ ನಾಟಕಗಳನ್ನ ಆಡೋದು ಅಂತ ಹೇಳಿ ಒಂದು ತೀರ್ಮಾನವನ್ನು ತಗೊಂಡು, ಆ ತೀರ್ಮಾನದಂತೆ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಟಕಗಳನ್ನ ಆಡಿದ್ವಿ. ಆ 3 ನಾಟಕಗಳು ಯಾವ್ದ್ಯಾವುದು ಅಂತಂದ್ರೆ, ಆ 3 ನಾಟಕಗಳು ಬಹಳ ಜನಪ್ರಿಯವಾಯಿತು. ಆ 3 ನಾಟಕಗಳು ಯಾವ್ದಾದ್ರು ಅಂತಂದ್ರೆ ಎಚ್.ಎಂ. ನಾಯಕ, ಬೇಡ್ರ ಕಣ್ಣಪ್ಪ ಮತ್ತು ಸಾಹುಕಾರ ಅನ್ನೋ ನಾಟಕ. ಈ 3 ನಾಟಕಗಳನ್ನ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿಯೊಂದು ಊರಿನಲ್ಲೂ ಹೋಗಿ ಆಡಿದ್ವಿ. ಅದು ಸುಮಾರು 1 ವರ್ಷಗಳ ಕಾಲ ನಮಗೆ ಎಷ್ಟು ದುಡ್ಡು ಕೊಡ್ತು ಅಂತಂದ್ರೆ, ಆ 30 ಜನರ ಬದುಕಿಗೆ ಒಂದು ಆಶಾ ಕಿರಣವಾಯಿತು ಅಂದ್ರೆ, ಯಾಕೆಂದ್ರೆ ರಂಗಭೂಮಿಯ ಸತ್ವವೇ ಅಂತದ್ದು. ನಂಬಿ ಬಂದವರನ್ನ ಅದು ಯಾವತ್ತೂ ಕೈ ಬಿಟ್ಟಿಲ್ಲ ರಂಗಭೂಮಿ. ನಾವೇ ಈಗ ಉದಾಸೀನತೆಯಿಂದ ಬಿಟ್ಟಿದ್ದೀವಿ ಅಷ್ಟೇನೆ. ಸಿನಿಮಾ ಹೊಡೆತದಿಂದ ರಂಗಭೂಮಿ ಕೊಂಚ ಕಳೆಗುಂದಿದೆಯೇ ಹೊರತು ಅದಕ್ಕಿದ್ದಂತಹ ಒಂದು ಶಕ್ತಿ ಇದ್ದೇ ಇದೆ. ರಂಗಭೂಮಿಗಿರ್ತಕ್ಕಂಥ ಆ ಸರಸ್ವತಿಯ ವರಪುತ್ರ ರಂಗಭೂಮಿ ಅನ್ನೋದು. ಅಂಥದ್ದು ಒಂದು ರಂಗಭೂಮಿಯಿಂದ ನಂಬಿದವರು ಯಾವತ್ತೂ ಏನು ತೊಂದರೆ ಆಗಿಲ್ಲ. ಹಾಗೆ ಎಲ್ರಿಗೂ ಸಮೃದ್ಧವಾಗಿ ಕೈ ತುಂಬ ದುಡ್ಡು ಮತ್ತು ಕೆಲಸ, ಒಂದು ತೃಪ್ತಿ, ಒಂದು ಬದುಕಿಗೆ ಒಂದು ದಾರಿ ಇದೆ. ಸಿನಿಮಾ ಇಲ್ಲದೆ ಹೋದ್ರೂ ನಾಟಕ ಇದೆ ಅನ್ನುವುದು ಸ್ಥೈರ್ಯವನ್ನ ತುಂಬಿ ಬಂತು. ಅದರಲ್ಲಿ 3 ಲಕ್ಷ ರೂಪಾಯಿ ನಮಗೆ ಉಳ್ಕೊಂಡು, ಕೊನೆಗೆ ಎಲ್ರಿಗೂ ಕೊಟ್ಟು 3 ಲಕ್ಷ ರೂಪಾಯಿಗಳು ನಮ್ಮ ಸಂಘದಲ್ಲಿ ಉಳ್ಕೊಂಡಾಗ ಈ 4 ಜನ ಅವರೇ ಪ್ರೊಪ್ರೈಟರ್ಗಳು ಅಂತ ಇದ್ದಿದ್ದು. 4 ಜನ ಹಂಚ್ಕೋಬೇಕು ಅಂತ ಮಾತಾಡ್ಕೊಂಡ್ರು. 4 ಜನ ಹಂಚ್ಕೋಬೇಕು ಅಂತ ಮಾತಾಡ್ಕೊಂಡಾಗ 75,000 ರೂಪಾಯಿ ಆಗಿನ ಕಾಲ ನಾನು ಹೇಳ್ತಾ ಇರೋದು ಲೆಕ್ಕ ಹಾಕೊಳ್ಳಿ. 58-59 ಬಂದು ದಶಕತೆ ಅದನ್ನ 75,000 ರೂಪಾಯಿ ಹಂಚ್ಕೋಬೇಕು ಅಂದಾಗ ಪಾರ್ವತಮ್ಮನವ್ರು ಹೇಳಿದ್ರು, ನೀವು 4 ಜನ ಹಂಚ್ಕೊಂಡ್ರೆ ನೀವು 4 ಜನ ಸುಖವಾಗಿರ್ತೀರ, ಮತ್ತೆ ಅವರಿಗೆ ಕಲಾವಿದರೆಲ್ಲ ಶೋಷಣೆಗೆ ಒಳಪಡ್ತಾರೆ. ಈ 3 ಲಕ್ಷ ಇಟ್ಕೊಂಡು ನಾವು ಯಾಕೊಂದು ಚಿತ್ರ ತೆಗಿಬಾರ್ದು ಅನ್ನೋ ಒಂದು ಐಡಿಯಾ ಬಂತು. ಅದೇ ರಣಧೀರ್ ಕಂಠೀರವ. ಅದು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತು. 30 ಜನ ಕಲಾವಿದರಿಗೆ ಕೈ ತುಂಬ ದುಡ್ಡು ಕೊಟ್ಟು ಆ ಚಿತ್ರದಲ್ಲಿ ಪಾತ್ರವಹಿಸಿದವರಿಗೆ ಮತ್ತೆ ಅದರಲ್ಲಿ ಮಿಕ್ಕಿತ್ತು ದುಡ್ಡು. ಯಾಕೆಂದ್ರೆ ಇಟ್ ವಾಸ್ ಎ ವೆರಿ ಗ್ರೇಟ್ ಸಕ್ಸಸ್. ಅದು ಆ ಸಕ್ಸಸ್ ಇಂದಾಗಿ, ಯಶಸ್ಸಿನಿಂದಾಗಿ ಬೇಕಾದಷ್ಟು ದುಡ್ಡು ಬಂತು. ಆ ದುಡ್ಡನ್ನು ಅವಾಗ ಇವರು 4 ಜನ ಹಂಚ್ಕೊಂಡ್ರೆ ಹೊತ್ತು ಅವ್ರದ್ದು ಧ್ಯೇಯಗಳು ಏನಿತ್ತು ಅವಾಗಿನ ರಾಜ್ಕುಮಾರ್ ಅವರ ಮನೆಯವರ, ಅಯ್ಯರ್ ಅವರ, ಬಾಲಕೃಷ್ಣ ಅವರ, ನರಸಿಂಹರಾಜ್ ಅವರ ಧ್ಯೇಯಗಳೇನಿತ್ತು ಅಂದ್ರೆ 4 ಜನ ನಮ್ಮ ಸರ್ವೇ ಜನ ಸುಖಿನೋ ಭವಂತು. ಅದೇ ಒಂದು ಆ ಪಾಲಿಸಿನಲ್ಲಿ ಬದುಕಿದವರು. ಈಗ 4 ಜನ ನಮ್ಮಲ್ಲಿಲ್ಲ. ಆದರೂ ಅವ್ರನ್ನ ನೆನೆಯೋದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಟ್ಟಿದ್ದೀನಿ. ಯಾಕಂದ್ರೆ ಹಾಗೆಲ್ಲ ನಮಗೆ ನಮ್ಮಂಥ ಕಲಾವಿದರಿಗೆ, ನಮ್ಮಂಥ ತಂತ್ರಜ್ಞರಿಗೆ ಒಂದು ನೆಲೆಯನ್ನ ಕಂಡುಕೊಟ್ಟವರು. ಅದರಿಂದಾಗಿ ಅವ್ರನ್ನ ನೆನೆಯಲೇಬೇಕು.
ಅಲ್ಲೇನಾಯ್ತು ನಮಗೆ ಆವಾಗ ನನ್ನ ರಾಜ್ಕುಮಾರ್ ಅವರ ಆತ್ಮೀಯತೆ ಬಹಳ ಜಾಸ್ತಿ ಆಯ್ತು. ಯಾಕೆಂದ್ರೆ ಆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ನಾನೇ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೆ. ನನ್ನ ಸುಪರ್ದಿಗೆ ಬಿಟ್ಬಿಟ್ಟಿದ್ರು ಆ ಸಂಘವನ್ನ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದ. ನಾನು ಅತ್ಯಂತ ಸಮರ್ಥವಾಗಿ ಅದನ್ನ ನಿರ್ವಹಿಸಿದೆ. ಅವರ ನಂಬಿಕೆಯನ್ನು ಎಲ್ಲೂ ಯಾವತ್ತೂ ಕಳ್ಕೊಂಡಿರ್ಲಿಲ್ಲ. ನಾನು ಅವರ ನಂಬಿಕೆಗೆ ತಕ್ಕಂತೆ ನಾನು ಕೆಲಸ ಮಾಡಿದೆ. ಅದರಿಂದಾಗಿ ನನಗೆ ನನ್ನ ಮೇಲಿನ ಒಂದು ವಿಶ್ವಾಸ ಅತಿ ಆಗ್ತಾ ಹೋಯಿತು, ಅದರಲ್ಲೂ ರಾಜ್ಕುಮಾರ್ ಅವರು. ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಪಿಕ್ಚರ್ 61ರಲ್ಲಿ ಆಗ್ಲೇನೆ ನೀವೇ ಡೈರೆಕ್ಟ್ ಮಾಡಿ ಈ ಪಿಕ್ಚರ್ನ ಅಂತ ರಾಜ್ಕುಮಾರ್ ಅವರು ಹೇಳಿದ್ರು. ವಿಧಿವಿಲಾಸ, ಅವರು ಲೀಲಾವತಿ ಅವರು ಹೀರೋ ಹೀರೋಯಿನ್ ಆಗಿದ್ದಾರೆ ಚಿತ್ರದಲ್ಲಿ. ಆ ಚಿತ್ರವನ್ನ ನಾನು ಮೊದಲನೇದಾಗಿ ನಿರ್ದೇಶನ ಮಾಡಿದೆ. ಅದಾದ್ಮೇಲೆ ನಮ್ಮ ಸ್ವಂತ ಒಂದು ಕಂಪನಿಯನ್ನ ಪ್ರಾರಂಭಿಸಿದ್ವಿ. ಅದರಲ್ಲಿ ಮೂಡಿ ಬಂದಂತಹ ಚಿತ್ರ ಮಂತ್ರಾಲಯ ಮಹಾತ್ಮೆ. ಅದಾದ್ಮೇಲೆ ಚಂದ್ರಬಳ್ಳಿ ತೋಟ, ಬೇಕಾದಷ್ಟು ಪಿಕ್ಚರ್ಗಳು ಮಾಡಿದ್ವಿ. ಕರುಣೆ, ಕುಟುಂಬದ ಕಣ್ಣು, ಕುಲವಧು, ಈ ತರ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡೋಕೆ ಶುರು ಮಾಡಿದಾಗ ಹಾಗೆ ಬಂದು ಮಂತ್ರಾಲಯ ಮಹಾತ್ಮೆನೂ ಅದು ಕಾದಂಬರಿ ಆಧಾರಿತ. ರಾಜ ಗುರುರಾಜಾಚಾರ್ಯ ಅಂತ ಬರೆದ ರಾಯರ ಕರುಣೆ ಅಂತ ಬರೆದಿದ್ದಾರೆ. ಆ ಕಾದಂಬರಿಯನ್ನ ಆಧಾರಿತವಾದಂಥ ಒಂದು ಚಿತ್ರ, ಅದನ್ನೂ ಮಾಡಿದ್ವಿ. ಅದನ್ನು ಮಾಡಿದಾಗ ಇನ್ನೂ ಯಾವಾಗ ನಾವು ನಿರ್ಮಾಪಕ ನಿರ್ದೇಶಕರಾದವು, ಅದರಲ್ಲಿ ನಾವು ಕೆಲಸ ಮಾಡಿದ ರೀತಿ ಅವರು ತುಂಬಾ ಚೆನ್ನಾಗಿ ಹಿಡಿಸ್ತು. ಅದರಲ್ಲಿ ಅವರು ಬಹಳ ಸಾತ್ವಿಕತೆಯಿಂದ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಅವರು ಮಾಂಸ ಬಿಟ್ಟರು, ಚಪ್ಪಲಿ ಹಾಕೊಳ್ತಾ ಇರಲಿಲ್ಲ, ಮಾಂಸ ತ್ಯಾಜ್ಯ, ಇದೆಲ್ಲ ಆಗಿ ಅವರು ಬಹಳ ನಿಯಮ ನಿಷ್ಠೆಗಳಿಂದ ಅವರು ಆ ಚಿತ್ರವನ್ನು ಮಾಡಿದ್ರಿಂದ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅತ್ಯಂತ ಭಕ್ತಿ ಪ್ರಾಪ್ತವಾಯಿತು. ಹೀಗೆ ನಮ್ಮ ಒಂದು ಅದಾದ್ಮೇಲೆ ಸಂಧ್ಯಾರಾಗ ಮಾಡಿದ್ರು. ಸಂಧ್ಯಾರಾಗದಲ್ಲಿ ನಾನು ಡೈರೆಕ್ಟ್ ಮಾಡಿದಾಗ ಅವ್ರಿಗೆ ಅದರಲ್ಲಿ ರಾಷ್ಟ್ರಪತಿ ಪದಕ ಬಂದಂತ ನನಗಿಂತ ಜಾಸ್ತಿ ಹೆಮ್ಮೆ ಪಟ್ಟವರು ಅವರು. ಹೀಗೆ ನಮ್ಮಲ್ಲಿ ಸ್ನೇಹ ಅನ್ನೋದು ಬೆಳೀತಾ 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 ಎಲ್ಲಿಗೆ ಬಂತು ಅಂತಂದ್ರೆ, ರಾಜ್ಕುಮಾರ್ ಅವ್ರು ಕಾಲ್ಸಿಟ್ಬೇಕಾದ್ರೆ ಭಗವಾನ್ ಅವ್ರನ್ನ ಕೇಳಿದ್ರೆ ಸಾಕು ಮೊದಲು ಬಂದ್ಬಿಡ್ತು. ಆ ಥರ ಒಂದು ಪರಿಸ್ಥಿತಿ ಉದ್ಭವಾಯಿತು. ನಾನು ಹೋಗಿ ಕೇಳಿದ್ರೆ ಯಾವತ್ತು ನಾನು ಚಿತ್ರ ಮಾಡ್ತೀನಿ ಕೊಡಿ, ಒಂದು ಕಾಲ್ಶೀಟ್ ಕೊಡಿ ಅಂದ್ರೆ ಯಾವತ್ತೂ ಇಲ್ಲ ಅಂತ ಹೇಳ್ತೇನೆ. ಯಾವಾಗ ಬೇಕು ನಿನಗೆ ಅಂತ ಕೇಳೋರೆ ಹೊರತು ಯಾಕೆ ಬೇಕು, ಏನ್ ಬೇಕು, ಕತೆ ನಿಮ್ದಾದ್ರೆ ಕತೆನೂ ಕೇಳಲ್ಲ ನಾನು ಅಂತ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬೆಳ್ಕೊಂಡು ಬಂದ್ರೆ. ಆಮೇಲೆ ಅದು ಹೆಚ್ಚು ಕಮ್ಮಿ ಅವರು ಎಲ್ಲಿವರೆಗೂ ನಮ್ಮ ಸ್ನೇಹ ವೃದ್ಧಿ ಆಯಿತು ಅಂತಂದ್ರೆ, ಅದಕ್ಕೆ ಎಷ್ಟು ಜನ ಹೇಳಿದ್ರು ಇದೇನು ನೆಂಟ ಇಲ್ಲ ಗಂಟ ಅಂತ ಕೇಳೋರು. ಅದನ್ನ ಬಹಳ ಜನ ನೀವಿಬ್ರು ಇಷ್ಟು ಸ್ನೇಹದಲ್ಲಿದ್ದೀರಾ, ನೀವಿಬ್ರು ನೆಂಟ್ರ ಅಂತ ಕೇಳೋರು. ಇಲ್ಲ ನೆಂಟ್ರಲ್ಲ, ಹಾಗಾದ್ರೆ ಗಂಟ ಅಂತ. ಹಾಗಾದ್ರೆ ನಮ್ಮಿಬ್ಬರ ಸ್ನೇಹ ಬಾಂಧವ್ಯ ಚೆನ್ನಾಗಿತ್ತು. ನಾನು ಅವರ ಅಂತರಂಗವನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸಾಧ್ಯವಾದಷ್ಟು ಪೂರೈಸೋದು ಪ್ರಯತ್ನ ಪಟ್ಟೆ. ಅವರ ಆಸೆ ನಿರಾಸೆಗಳೆಲ್ಲ ನಾನು ತೋಡ್ಕೊಂಡಾಗ ನಾನು ಅದಕ್ಕೆ ಸಮಾಧಾನಗಳನ್ನು ಕೊಟ್ಟಿದ್ದೀನಿ. ಹೀಗೆ ನಮ್ಮ ಒಂದು ಅಂತರಂಗದ ಒಂದು ಸಾಮೀಪ್ಯ ಬೆಳೆದು 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 ಬಂದು ಅಭಿಮಾನಿಗಳು ತಿಳ್ಕೊಂಡ್ರ ಹಾಗೆ ರಾಜ ಅವರು ಬೇರೆ ಅಲ್ಲ, ಭಗವಾನ್ ಅವರು ಬೇರೆ ಅಲ್ಲ, ರಾಜ ಅವರು ಬೇರೆ ಅಲ್ಲ. ನನ್ನನ್ನು ಎಷ್ಟು ಜನ ಈಗ ಬಂದು ಭೇಟಿ ಸರ್, ನಿಮ್ಮ ನೋಡಿದ್ರೆ ರಾಜ್ಕುಮಾರ್ ಜ್ಞಾಪಕ ಬರ್ತಾರೆ ಸರ್ ಅಂತಾರೆ. ಅದಕ್ಕಿಂತ ದೊಡ್ಡ ಭಾಗ್ಯ ಏನ್ ಬೇಕು ಹೇಳಿ. ಅಲ್ಲೇನಾಯ್ತು ನಮಗೆ ಆವಾಗ ನನ್ನ ರಾಜ್ಕುಮಾರ್ ಅವರ ಆತ್ಮೀಯತೆ ಬಹಳ ಜಾಸ್ತಿ ಆಯ್ತು. ಯಾಕೆಂದ್ರೆ ಆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ನಾನೇ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೆ. ನನ್ನ ಸುಪರ್ದಿಗೆ ಬಿಟ್ಬಿಟ್ಟಿದ್ರು ಆ ಸಂಘವನ್ನ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದ. ನಾನು ಅತ್ಯಂತ ಸಮರ್ಥವಾಗಿ ಅದನ್ನ ನಿರ್ವಹಿಸಿದೆ. ಅವರ ನಂಬಿಕೆಯನ್ನು ಎಲ್ಲೂ ಯಾವತ್ತೂ ಕಳ್ಕೊಂಡಿರ್ಲಿಲ್ಲ. ನಾನು ಅವರ ನಂಬಿಕೆಗೆ ತಕ್ಕಂತೆ ನಾನು ಕೆಲಸ ಮಾಡಿದೆ. ಅದರಿಂದಾಗಿ ನನಗೆ ನನ್ನ ಮೇಲಿನ ಒಂದು ವಿಶ್ವಾಸ ಅತಿ ಆಗ್ತಾ ಹೋಯಿತು, ಅದರಲ್ಲೂ ರಾಜ್ಕುಮಾರ್. ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಪಿಕ್ಚರ್ 61ರಲ್ಲಿ ಆಗ್ಲೇನೆ ನೀವೇ ಡೈರೆಕ್ಟ್ ಮಾಡಿ ಈ ಪಿಕ್ಚರ್ನ ಅಂತ ರಾಜ್ಕುಮಾರ್ ಅವರು ಹೇಳಿದ್ರು. ವಿಧಿವಿಲಾಸ, ಅವರು ಲೀಲಾವತಿ ಅವರು ಹೀರೋ ಹೀರೋಯಿನ್ ಆಗಿದ್ದಾರೆ ಚಿತ್ರದಲ್ಲಿ. ಆ ಚಿತ್ರವನ್ನ ನಾನು ಮೊದಲನೇದಾಗಿ ನಿರ್ದೇಶನ ಮಾಡಿದೆ. ಅದಾದ್ಮೇಲೆ ನಮ್ಮ ಸ್ವಂತ ಒಂದು ಕಂಪನಿಯನ್ನ ಪ್ರಾರಂಭಿಸಿದ್ವಿ. ಅದರಲ್ಲಿ ಮೂಡಿ ಬಂದಂತಹ ಚಿತ್ರ ಮಂತ್ರಾಲಯ ಮಹಾತ್ಮೆ. ಅದಾದ್ಮೇಲೆ ಚಂದ್ರಬಳ್ಳಿ ತೋಟ, ಬೇಕಾದಷ್ಟು ಪಿಕ್ಚರ್ಗಳು ಮಾಡಿದ್ವಿ. ಕರುಣೆ, ಕುಟುಂಬದ ಕಣ್ಣು, ಕುಲವಧು, ಈ ತರ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡೋಕೆ ಶುರು ಮಾಡಿದಾಗ ಹಾಗೆ ಬಂದು ಮಂತ್ರಾಲಯ ಮಹಾತ್ಮೆನೂ ಅದು ಕಾದಂಬರಿ ಆಧಾರಿತ.
ಆ, ರಾಜ ಗುರುರಾಜಾಚಾರ್ಯ ಅಂತ ಬರೆದ ರಾಯರ ಕರುಣೆ ಅಂತ ಬರೆದಿದ್ದಾರೆ. ಆ ಕಾದಂಬರಿಯನ್ನ ಆಧಾರಿತವಾದಂಥ ಒಂದು ಚಿತ್ರ, ಅದನ್ನೂ ಮಾಡಿದ್ವಿ. ಅದನ್ನು ಮಾಡಿದಾಗ ಇನ್ನೂ ಯಾವಾಗ ನಾವು ನಿರ್ಮಾಪಕ ನಿರ್ದೇಶಕರಾದವು ಆವಾಗ ನಮ್ಮ ಆ, ರಾಜ್ಕುಮಾರ್ ಅವರು ನಮ್ಮ ಅದರಲ್ಲಿ ನಾವು ಕೆಲಸ ಮಾಡಿದ ರೀತಿ ಅವರು ತುಂಬ ಚೆನ್ನಾಗಿ ಹಿಡಿಸ್ತು. ಅದರಲ್ಲಿ ಅವರು ಬಹಳ ಸಾತ್ವಿಕತೆಯಿಂದ ಅಭಿನಯಿಸಿದ್ದಾರೆ. ಮಾಂಸ ಬಿಟ್ಟರು, ಚಪ್ಪಲಿ ಹಾಕ್ಕೊಳ್ತಾ ಇರಲಿಲ್ಲ, ಮಾಂಸ ತ್ಯಾಜ್ಯ, ಅದು ಇದೆಲ್ಲ ಆಗಿ ಅವರು ಬಹಳ ನಿಯಮ ನಿಷ್ಠೆಗಳಿಂದ ಅವರು ಆ ಚಿತ್ರವನ್ನು ಮಾಡಿದ್ರಿಂದ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅತ್ಯಂತ ಭಕ್ತಿ ಪ್ರಾಪ್ತವಾಯಿತು. ಹೀಗೆ ನಮ್ಮ ಒಂದು ಅದಾದ ಮೇಲೆ ಸಂಧ್ಯಾರಾಗ ಮಾಡಿದ್ರು. ಸಂಧ್ಯಾರಾಗದಲ್ಲಿ ನಾನು ಡೈರೆಕ್ಟ್ ಮಾಡಿದಾಗ ಅವ್ರಿಗೆ ಅದರಲ್ಲಿ ರಾಷ್ಟ್ರಪತಿ ಪದಕ ಬಂದಂತಹ ನನಗಿಂತ ಜಾಸ್ತಿ ಹೆಮ್ಮೆ ಪಟ್ಟವರು. ಹೀಗೆ ನಮ್ಮಲ್ಲಿ ಸ್ನೇಹ ಅನ್ನೋದು ಬೆಳೀತಾ 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 ಎಲ್ಲಿಗೆ ಬಂತು ಅಂತಂದ್ರೆ ರಾಜ್ಕುಮಾರ್ ಅವ್ರು ಕಾಲ್ಸಿಡ್ಬೇಕಾದ್ರೆ ಭಗವಾನ್ ಅವ್ರನ್ನ ಕೇಳಿದ್ರೆ ಸಾಕು ಅನ್ನೋ ಥರದಲ್ಲಿ ಬಂದ್ಬಿಡ್ತು. ಆ ಥರ ಒಂದು ಪರಿಸ್ಥಿತಿ ಉದ್ಭವಾಯಿತು. ನಾನು ಹೋಗಿ ಕೇಳಿದ್ರೆ ಯಾವತ್ತು ನಾನು ಚಿತ್ರ ಮಾಡ್ತೀನಿ ಕೊಡಿ, ಒಂದು ಕಾಲ್ಶೀಟ್ ಕೊಡಿ ಅಂದ್ರೆ ಯಾವತ್ತೂ ಇಲ್ಲ ಅಂತ ಹೇಳ್ತೇನೆ. ಯಾವಾಗ ಬೇಕು ನಿನಗೆ ಅಂತ ಕೇಳೋರೆ ಹೊರತು ಯಾಕೆ ಬೇಕು ಏನ್ ಬೇಕು, ಕತೆ ನಿಮ್ದಾದ್ರೆ ಕತೆನೂ ಕೇಳಲ್ಲ ನಾನು ಅಂತ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬೆಳ್ಕೊಂಡು ಬಂದ್ರೆ. ಆಮೇಲೆ ಅದು ಹೆಚ್ಚು ಕಮ್ಮಿ ಅವರು ಎಲ್ಲಿವರೆಗೂ ನಮ್ಮ ಸ್ನೇಹ ವೃದ್ಧಿ ಆಯಿತು ಅಂತಂದ್ರೆ ಅದಕ್ಕೆ ಎಷ್ಟು ಜನ ಹೇಳಿದ್ರು ಇದೇನು ನೆಂಟ ಇಲ್ಲ ಗಂಟ ಅಂತ ಕೇಳೋರು. ಅದನ್ನ ಬಹಳ ಜನ ನೀವಿಬ್ರು ಇಷ್ಟು ಸ್ನೇಹದಲ್ಲಿದ್ದೀರಾ, ನೀವಿಬ್ರು ನೆಂಟ್ರ ಅಂತ ಕೇಳೋರು. ಇಲ್ಲ ನೆಂಟ್ರಲ್ಲ, ಹಾಗಾದ್ರೆ ಗಂಟ ಅಂತ. ಹಾಗಾದ್ರೆ ನಮ್ಮಿಬ್ಬರ ಸ್ನೇಹ ಬಾಂಧವ್ಯ ಅಷ್ಟು ಚೆನ್ನಾಗಿತ್ತು. ನಾನು ಅವರ ಅಂತರಂಗವನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸಾಧ್ಯವಾದಷ್ಟು ಪೂರೈಸೋದು ಪ್ರಯತ್ನ ಪಟ್ಟೆ. ಅವರ ಆಸೆ ನಿರಾಸೆಗಳೆಲ್ಲ ನಾನು ತೋಡ್ಕೊಂಡಾಗ ನಾನು ಅದಕ್ಕೆ ಸಮಾಧಾನಗಳನ್ನು ಕೊಟ್ಟಿದ್ದೀನಿ. ಹೀಗೆ ನಮ್ಮ ಒಂದು ಅಂತರಂಗದ ಒಂದು ಸಾಮೀಪ್ಯ ಬೆಳೆದು 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 ಬಂದು ಈಗ ನಮ್ಮ ಅಭಿಮಾನಿಗಳು ತಿಳ್ಕೊಂಡ್ರ ಹಾಗೆ ರಾಜ ಅವರು ಬೇರೆ ಅಲ್ಲ, ಭಗವಾನ್ ಅವರು ಬೇರೆ ಅಲ್ಲ, ಭಗವಾನ್ ಅವರು ಬೇರೆ ಅಲ್ಲ, ರಾಜ ಅವರು ಬೇರೆ ಅಲ್ಲ ಅನ್ನೋ ಥರದಲ್ಲಿ ನನ್ನನ್ನು ಎಷ್ಟು ಜನ ಈಗ ಬಂದು ಭೇಟಿ ಸರ್ ನಿಮ್ಮ ನೋಡಿದ್ರೆ ರಾಜ್ಕುಮಾರ್ ಜ್ಞಾಪಕ ಬರ್ತಾರೆ ಸರ್ ಅಂತಾರೆ. ಅದಕ್ಕಿಂತ ದೊಡ್ಡ ಭಾಗ್ಯ ಏನ್ ಬೇಕು ಹೇಳಿ ನನಗೆ. ಅದಾದ ನಂತರ 36 ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಒಂದು ಬಹಳಷ್ಟು ನಾನು ಕೇಳಿರೋದು, ಶೂಟಿಂಗ್ ಸೆಟ್ ಅಲ್ಲಿ ನೀವು ಹೇಳಿದಾಗೆ ನಿಮ್ಮ ಅವರ ನಡುವೆ ಒಂದು ಐ ಕನೆಕ್ಷನ್ ಇರೋದು. ಅಂದ್ರೆ ಯಾವ್ದಾದ್ರು ಒಂದು ಸನ್ನಿವೇಶ ಆದಾಗ ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿ ಬಂದಿಲ್ವಾ ಅನ್ನೋದನ್ನ ಬರೀ ಸನ್ನೆಯ ಮೂಲಕನೇ ಅವ್ರು ಅರ್ಥ ಮಾಡ್ಕೊಳ್ತಿದ್ರು. ಸ್ಪೆಷಲಿ ನಿಮ್ಮ ಆ ವಿಚಾರದಲ್ಲಿ ನಿಮ್ಮ ನಿರ್ದೇಶನ ಮಾಡಿದಾಗ ಯಾವ್ದಾದ್ರು ಶಾರ್ಟ್ ಓಕೆ ಆಗಿದೆಯಾ ಓಕೆ ಆಗಿಲ್ವಾ ಅನ್ನೋದನ್ನ ನಿಮ್ಮ ಮುಖ ನೋಡಿ ಅವ್ರ ರಿಯಾಕ್ಷನ್ ಅಲ್ಲಿ ಗೊತ್ತಾಗ್ತಿತ್ತು. ನೀವು ನೋಡಿದಾಗ ಅವ್ರು ನೋಡಿದಾಗ ನಿಮ್ಮ ಇದು ರಿಯಾಕ್ಷನ್ ಅಂತ. ಅದು ಹೇಗೆ ಅಂದ್ರೆ ಆ ಬಾಂಧವ್ಯ ಮತ್ತೆ ಆ ಒಂದು ಇದು. ರಾಜ್ಕುಮಾರ್ ಅವರು ಅಪ್ರತಿಮ ಕಲಾವಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ, ಅದನ್ನ ಯಾರೂ ಅಲ್ಲಗಳೆಯೋ ಹಾಗಿಲ್ಲ. ಅವರು ನಾಟಕದ ಒಂದು ಬ್ಯಾಕ್ ಗ್ರೌಂಡ್ ಇದ್ದಿದ್ದರಿಂದ, ಅವರ ಹಿನ್ನೆಲೆ ನಾಟಕದಿಂದ ಬಂದಿದ್ದರಿಂದ, ಅವರ ಹೆಚ್ಚು ಕಮ್ಮಿ 5-6ನೇ ವಯಸ್ಸಿನಿಂದ ನಾಟಕದಲ್ಲೇ ಅವರು ಪಳಗಿದ್ದಿಂದ, ನಾಟಕದ ಕಂಪನಿಯಲ್ಲೇ ಪಳಗಿದ್ದ, ಪ್ರತಿ ದಿವಸ ನಾಟಕವನ್ನೇ ನೋಡ್ತಾ ಇದ್ದಿದ್ದರಿಂದ ಅವರಿಗೆ ಭಾಷೆ ಮೇಲೆ ಪಾಂಡಿತ್ಯ ಬಂತು. ರಾಗಗಳು, ಸಂಗೀತದಲ್ಲಿ ರಾಗಗಳ ಒಂದು ಪ್ರಾವೀಣ್ಯತೆ ಬಂತು ಅವರಿಗೆ ಎಷ್ಟು ಚೆನ್ನಾಗಿ. ಅವರಿಗೆ ಅವ್ರ ತಮ್ಮನೂ ನಾಟಕದಲ್ಲೇ ಜೊತೆಲಿದ್ದವರು, ಅವ್ರ ತಮ್ಮ ವರದರಾಜ್ ಅವರಿಗೆ. ಇವರಿಬ್ಬರಿಗೂ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಎರಡು ಸಂಗೀತದಲ್ಲೂ ಒಂದು ಪ್ರಾವೀಣ್ಯತೆ ಬಂದಿರ್ತವೆ. ಯಾವುದೋ ಆರೋಹಣ ಅವರೋಹಣ ಹೇಳಿದ್ರೆ ಸಾಕು, ಅವ್ರಿಂತ ರಾಗ ಅಂತ ಹೇಳೋ ಒಂದು ಜ್ಞಾನ ಅಲ್ಲಿವರೆಗೂ ಸಂಪಾದನೆ ಮಾಡ್ಕೊಂಡಿದ್ರು. ಅಂತಹ ಒಂದು ಅಪ್ರತಿಮ ಅದೆಲ್ಲ ನಾಟಕದ ಒಂದು ಹಿನ್ನೆಲೆಯಿಂದ ಬಂದಿದ್ರಿಂದ ಅವರಿಗೆ ನೀರು ಕುಡಿದ ಹಾಗೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದು. ಸ್ಕ್ರಿಪ್ಟ್ ಸುಮ್ಮನೆ ಒಂದ್ಸಲ ನೋಡಿ ಅಥವಾ ಏನು ಹೇಳಿ ಒಂದ್ಸಲ ಓದಿ ಅನ್ನೋರು. ಅವ್ರ ಡೈಲಾಗ್ನ ಓದಿದ್ರೆ ಅದನ್ನ ಹಾಗೆ ಹೇಳೋದು. ಇಷ್ಟು ಉದ್ದ ಡೈಲಾಗ್ ಆಗಲಿ, ಎಷ್ಟು ಉದ್ದ ಡೈಲಾಗ್ ಆದ್ರೂ ಸರಿ, 1 ಪೇಜ್ ಡೈಲಾಗ 2 ಪೇಜ್ ಡೈಲಾಗ, ಅದನ್ನ 1-2 ಕೊಂಚ ಜಾಸ್ತಿ ಇದ್ರೆ 2 ಸಲ 3 ಸಲ ಕೇಳ್ಕೊಳ್ಳೋರಷ್ಟೇ. ಅದನ್ನ ಕೇಳ್ಕೊಂಡು ಅದನ್ನ ಹಾಗೆ ಹೇಳೋರು. ಆಮೇಲೆ ಅವರು ನನ್ನ ಒಬ್ಬನತ್ರ ಅಂತಲ್ಲ, ಹಾಗೆ ಒಂದು ಪ್ರತಿ ಶಾಟ್ ಆದ್ಮೇಲೂ ಡೈರೆಕ್ಟರ್ ಮುಖ ಗಮನಿಸ್ತಾ ಇದ್ರು. ಡೈರೆಕ್ಟರ್ ಏನಾದ್ರೂ ಒಂದು ಕೊಂಚ ಮುಖ ಸಿಂಡರಿಸ್ಕೊಂಡು ಓಕೆ
ಅಂತ ಏನಾದ್ರು ಅಂದ್ರೆ ಅವ್ರು ಗೊತ್ತು ಈ ಮನುಷ್ಯನಿಗೆ ಬಂದ ಹಾಗೆ ತೃಪ್ತಿ ಆಗೋ ಹಾಗೆ ನಾನು ನಟಿಸಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿ ಇನ್ನೊಂದು ಟೇಕ್ ಕೇಳೋರು ಅವರೇ. ನಾವೆಲ್ಲಿ ಕೇಳಿದ್ರೆ ರಾಜ್ಕುಮಾರ್ ಅವ್ರು 2ನೇ ಟೇಕ್ ಹೇಳ್ತಾ ಇಲ್ಲಪ್ಪ ಇವನೇನ್ ಬುದ್ಧಿ ಇದೆಯಾ ಇಲ್ಲ ಅಂತ ಯಾವ ಡೈರೆಕ್ಟರ್ ಬೈತಾರೋ ಅನ್ನೋ ಹೆದರಿಕೆ ಅವ್ರಿಗೆ ಇರಬಹುದು ಅಂತ ತಿಳ್ಕೊಂಡು ನನಗೆ ಇನ್ನೊಂದು ಕೊಂಚ ಚೆನ್ನಾಗಿ ಮಾಡ್ತೀನಿ, ನನಗೆ ಒಂದು ಇದನ್ನ ಇನ್ನೊಂದು ಟೇಕ್ ಕೊಡಿ ಅಂತ ಡೈರೆಕ್ಟರ್ನ ಡಿಫೆಂಡ್ ಮಾಡೋದು. ಅದು ಅಷ್ಟು ಒಂದು ಸೂಕ್ಷ್ಮತೆ ಅವರಲ್ಲಿ ಮನೆ ಮಾಡಿತ್ತು. ಸುಮ್ಮನೆ ನಾವು ಬರ್ದಿರ್ತೀವಿ ಅಷ್ಟೇನೆ, ಅದು ಜೀವ ಕೊಡೋದು ಕಲಾವಿದನೇ ಅಂತ. ಅಪ್ರತಿಭ ಕಲಾವಿದ ಅಂತ ಆಗ್ಲೇ ಹೇಳ್ಬಿಟ್ಟೆ. ಅಭಿಜ್ಞಾನ ಪಂಡಿತ ಅಂತ ಒಂದು ಕಲಾವಿದನ ನಾವು ಯಾವತ್ತೂ ನೋಡಿ. ಆಮೇಲೆ ಹೊಸಬರು ಯಾರಾದ್ರು ಬಂದ್ರೆ, ಸಹನ ಕಲಾವಿದರಾಗಿ ಯಾರಾದ್ರು ಬಂದ್ರೆ, ಅವ್ರ ಅಕಸ್ಮಾತ್ ತಪ್ಪು ಮಾಡಿದ್ರೆ ತಾನು 2ನೇ ಸಲ 3ನೇ ಸಲ 4ನೇ ಸಲ ಅಭಿನಯಿಸ್ಬೇಕಾಗಿ ಬಂದ್ರೆ ಬೇಜಾರು ಮಾಡ್ಕೊಳ್ತಾನೆ ಇರ್ಲಿಲ್ಲ. ಮಾಡಪ್ಪ ಸರಿಯಾಗಿ ಮಾಡು, ನೀನ್ ಯಾಕೆ ಅಲ್ಲ ನಿಮಗೆ ತೊಂದರೆ, ನನಗೆಂತ ತೊಂದರೆನಪ್ಪ, ನೀ ಕಲ್ತ್ಕೊಳ್ಳೋ, ಮಾಡು, ನೀನು ಇನ್ನೂ ಚೆನ್ನಾಗಿ ಮಾಡು, ನಡು ಹೀಗಲ್ಲ ಹೀಗೆ ಮಾಡು ಹಾಗೆ ಅಂತ ಹೇಳಿ ಮಾರ್ಗದರ್ಶನ ಕೊಡೋ ಅಂತ ಒಬ್ಬ ಕಲಾವಿದ, ಸಹೃದಯಿ, ಸಜ್ಜನ ಅಂತವ್ರನ್ನ ಕಾಣೋದು ಬಹಳ ಅಪರೂಪ. ಇಂತಹ ಸಜ್ಜನಿಕೆಯಲ್ಲಿ ಒಂದು ದಿವಸ ಒಂದು ಲೋಪದೋಷವನ್ನು ನಾನು ಕಂಡೆ. ಎಂತಹ ಒಂದು ಸನ್ನಿವೇಶ ಅದು ಅಂತಂದ್ರೆ, ನಮ್ಮ ಮಂತ್ರಾಲಯ ಮಹಾತ್ಮೆ ಚಿತ್ರೀಕರಣದಲ್ಲಿ ಅವ್ರನ್ನ ಒಂದು ಊರಿಂದ ಒಂದು ಊರಿಗೆ ಒಂದು ಇದನ್ನ ಯಾತ್ರೆ ಹೋಗ್ತಾರೆ. ಯಾತ್ರೆ ಹೋಗೋದನ್ನ ಅವ್ರ ಪಲ್ಲಕ್ಕಿಯಲ್ಲಿ ಸ್ವಾಮಿಗಳಾದ್ರಿಂದ ಅವ್ರು ನಡೀಬಾರ್ದು ಅಂತ ಒಂದು ಶಿಷ್ಟದ ಸಂಪ್ರದಾಯ ಇದೆ. ಅದನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದಿದೆ. ಆ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಾದಾಗ ನಾವು ಶಾರ್ಟ್ ರೆಡಿ ಆಗಿಬಿಟ್ಟಿದ್ದೀವಿ, ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಆ ಚಿತ್ರದಲ್ಲಿ ಬೇರೆ ಕಲಾವಿದರು ಹಾಗಲ್ಲ, ನೀವ್ಯಾರು ಸ್ಟಾರ್ಟ್ ಹೇಳ್ಬಿಡಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಾರ್ಟ್ ಎಲ್ಲ ರೆಡಿ ಆದ್ಮೇಲೆ ನಂಗೆ ಹೇಳಿ. ಶಾರ್ಟ್ ಎಲ್ಲ ರೆಡಿ ಆದ್ಮೇಲೆ ಒಂದು 30 ಸೆಕೆಂಡ್ಸ್ವರೆಗೆ ಏನೋ ಧ್ಯಾನ ಮಾಡ್ಕೊಳ್ಳೋದು, ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೊಂಡು ಬರೀ ಅನ್ನೋರು ಅಷ್ಟೇ. ಅದನ್ನ ಲಿಪ್ನಲ್ಲಿ ನಾನು ತಿಳ್ಕೊಳ್ತಿದ್ದೆ ಸ್ಟಾರ್ಟ್ ಹೇಳ್ತಾ ಇದ್ದಾರೆ ಅಂತ. ನಾನು ಕೈ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ, ಕೈನಲ್ಲಿಲ್ಲ, ಎಲ್ಲ ಮ್ಯೂಟ್. ಹಿಂಗನ್ನೋವೆ ಕ್ಯಾಮ್ರಾ ಸೌಂಡ್ ಆನ್ ಆಗೋದು, ಕ್ಯಾಮ್ರಾ ಆನ್ ಆಗೋದು. ಅದೇನೋ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಆವಾಹಿಸ್ಕೊಳ್ತಾ ಇದ್ರು. ಅದು ಈ ತರ ಇದ್ದು ಎಲ್ಲ ರೆಡಿ ಆಗಿದ್ದಾರೆ. ಪಲ್ಲಕ್ಕಿ ಹೊರವ್ರನ್ನ ಕರೀತಾ ಇದ್ದೀನಿ, ಬಂದಿಲ್ಲ ಅವರು. ಆ 2 ಹುಡುಗರನ್ನ ಅಪ್ಲೈ ಮಾಡಿದ್ರು. ಅದಕ್ಕೆ ಅವ್ರು ಕಾಣಿಸ್ತಾನೆ ಇಲ್ಲ. ಹುಡುಕಿ ಇವ್ರಿಗೆ ಇದು ಯಾವುದು ಮೂಡ್ ಔಟ್ ಆಗ್ತಾ ಇದೆ. ಯಾರಿಗೆ ಆ ಒಂದು ಆವಾಹನೆ ಇತ್ತಲ್ಲ ಅದು ಕಮ್ಮಿ ಆಗಿ ಕ್ಷೀಣಿಸ್ತಾ ಇದೆ. ಹುಡುಕ್ತೇನೆ ಸಿಗ್ತಾ ಇಲ್ಲ. ಕೊನೆಗೆ ಹೋಗಿ ನೋಡಿದ್ರೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಎಲ್ಲೇ ಹಾಳಾಗೋಗಿದೆ. ರಾಜ್ಕುಮಾರ್ ಕೊಂಚ ಗದರ್ಕೊಂಡ್ರು, ಎಲ್ಲೇ ಹಾಳಾಗೋಗಿದ್ದೆ ಅಂದ್ರು. ಅವರು ಏನಿಲ್ಲ ಮುತ್ತರಾಜಣ್ಣ, ನಾನು ಮುತ್ತರಾಜಣ್ಣ ಏನಿಲ್ಲ ಮುತ್ತರಾಜಣ್ಣ, ದಮ್ ಹೊಡಿಯೋಕೆ ಹೋಗಿದ್ರು ಅಷ್ಟೇ. ದಮ್ಮ ಬುದ್ಧಿಗಿದ್ದಿ ಇದೆಯಾ ನನಗೆ? ಯಾರು ಈ ವೇಷ, ಒಟ್ಟು ವೇಷ ಹಾಕೊಂಡು ದಮ್ ಹೊಡಿಯೋದು, ನಿನಗೆ ಜ್ಞಾನ ಇಲ್ವಾ ನಿಮಗೆ ಅಂತ ಹೇಳಿ ರೆಕ್ಕೊಂಡ್ಬಿಟ್ರು ಹುಡುಗರ ಮೇಲೆ. ಆ ಹುಡುಗನ ಮೇಲೆ ರೆಕ್ಕೊಂಡ್ಬಿಟ್ರು. ಸರಿ ಶಾರ್ಟ್ ಬಂತು, ಓಕೆ ಆಯ್ತು. ಓಕೆ ಆದ್ಮೇಲೆ ಇಳಿದು ತಿರ್ಗಾ ನೆಕ್ಸ್ಟ್ ಶಾರ್ಟ್ ಕರಿತೀನಿ. ಆ ಸಮಯ ಪತ್ತೆ ಇಲ್ಲ, ಹೀರೋ ಇಲ್ಲಿ ಪತ್ತೆ ಇಲ್ಲ. ಎಲ್ಲಿಂದ ನಾನು ಎಲ್ಲೆಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅಲ್ಲಿ ನಮ್ಮ ಸ್ಟುಡಿಯೋಗಳಲ್ಲಿ ಆಗಿನ ಕಾಲದಲ್ಲಿ ಸೌಂಡ್ ಪ್ರೂಫ್ಗೆ ಅಂತ ಒಂದು ಪರದೆಗಳೆಲ್ಲ ಇಡ್ತಾ ಇದ್ವಿ ನಾವು. ಗೋಡೆ ಮುಂದಕ್ಕೆ 1 ಅಡಿ ಜಾಗ ಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಅದ್ರ ಮೇಲೆ ಪೇಂಟ್ ಮಾಡ್ತಾ ಇದ್ವಿ. ಬ್ಯಾಕ್ಗ್ರೌಂಡ್ ಎಲ್ಲ ಇಂಡೋರೇ, ಅವಾಗೆಲ್ಲ ಔಟ್ಡೋರ್ ಯಾವುದೂ ಇಲ್ಲ, ಎಲ್ಲ ಇಂಡೋರೇ. ಅಂತಹ ಒಂದು ಜಾಗದಲ್ಲಿ, ಒಂದು ಅಗಲವಾದ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಬಿಕ್ಕಿ ಅಳ್ತಾ ಇದೆ. ನನಗೆ ಕಳಿಸಿಬಿಟ್ಟು ಯಾಕೆ ಮುತ್ತರಾಜ ಅಳ್ತಾ ಇದ್ದೀನಿ, ತಪ್ಪು ಮಾಡ್ಬಿಟ್ಟೆ ಬಾಬಾ, ಏನ್ ತಪ್ಪು ಮಾಡ್ತೀರಿ, ನನ್ನ ಕೈಲಿ ಆಗ್ತಾ ಇಲ್ಲ. ಈ ವೇಷಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂಡಲ್ಲ, ಈ ವೇಷಕ್ಕೆ ಕೋಪ ಬರ್ಬೋದಾ, ಈ ಪಾತ್ರಕ್ಕೆ ಕೋಪ ಬರ್ಬೋದಾ? ಕಣ್ಣಲ್ಲಿ ನನಗೆ
ಅದಷ್ಟು ಈ ಮನುಷ್ಯನೇ ಫಸ್ಟ್ ಸಮಾಧಾನ ಮಾಡು. ಅದೇನು ದೇವರ ಬುದ್ಧಿ ಕೊಟ್ಟು ಗೊತ್ತಿಲ್ಲ. ಪುತ್ರಜನ, ಇದು ನೀವು ಕೋಪ ಮಾಡ್ಕೊಂಡಿಲ್ಲ. ನೀವ್ಯಾಕೆ ಕೋಪ ಮಾಡಿ ನಾನ್ ಕೋಪ ಮಾಡ್ಕೊಂಡೆ ಅಂತ ಹೇಳ್ಕೊತಾ ಇದ್ದೀರಾ ನೀವು. ನೀವು ಕೋಪ ಮಾಡ್ಕೊಂಡಿಲ್ಲ. ನಿಮ್ಮ ಮೈನಲ್ಲಿ ಇದ್ರಲ್ಲ ರಾಘವೇಂದ್ರ ಸ್ವಾಮಿಗಳು, ಅವರು ಕೋಪ ಮಾಡ್ಕೊಂಡಿರೋದು. ಯಾಕೆಂದ್ರೆ ಅವರು ಶಿಷ್ಯರು ಹೋಗಿ ಬಂಗೆ ಹೊಡಿತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಕೋಪ ಬರೋದಿಲ್ಲ ಹೇಳಿ. ನಿಮ್ಮ ಮೂಲಕ ರಾಘವೇಂದ್ರ ಸ್ವಾಮಿಗಳು ಆಡಿದಾರೆ ಹೊರತು ನೀವು ಆಡಿಲ್ಲ. ನೀವು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ? ನೀವು ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದೀರ, ಆದ್ರೂ ನಾವು ಮಾಡ್ತೀವಿ. ಏನಾಯ್ತು ಇವಾಗ? ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾವತ್ತಾದ್ರೂ ಈ ಥರ ಇದ್ರ? ಮಾಂಸಾಹಾರ ಬಿಟ್ಟಿದ್ದೀರ, ಕಾಲಿಗೆ ಚಪ್ಪಲಿ ಹಾಕೋಲ್ಲ ಅಂತ ಹೇಳಿದ್ದೀರ, ಮನೆಯಲ್ಲಿ ಒಬ್ಬರೇ ಮಲಗ್ತೀರ, ಕೆಳಗಡೆ ಚಾಪೆ ಹಾಸ್ಕೊಂಡು ಮಲಗ್ತೀರ. ಇದೆಲ್ಲ ನೀವು ಈ ಥರ ಮಾಡೋವಾಗ ಇದು ಯಾವ ಮಹಾ ದೊಡ್ಡ ಅಪರಾಧ ಅಂತ ನೀವು ತಲೆಗೆ ತುಂಬಿಸ್ಕೊಂಡಿದ್ದೀರಾ ಅಂತ ಹೇಳಿ ಸಮಾಧಾನ. ಏನು ಮಾಡ್ಲಿಕ್ಕಪ್ಪ ಅಂದ್ರು, ಏನು ಮಾಡ್ಬೇಡಿ, ನೆಟ್ಟಿಗೆ ನೀವು ಮನೆಗೆ ಹೋಗಿ ನೀವು ಇವತ್ತೆಲ್ಲ ಸುಧಾರಿಸ್ಕೊಳ್ಳಿ. ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಆಡಿದ ಮಾತೇ ಅಲ್ಲ ಇದು, ಆ ಸ್ವಾಮಿಗಳೇ ಆಡಿರೋ ಮಾತುಗಳು. ಆ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಅವ್ರಿಗೆ. ಎಷ್ಟೋ ಪವಾಡಗಳು ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ನೀವೇನೇ ಕೇಳಿದ್ದೀರಾ. ಹಾಗೆ ಇದು ಒಂದು ಪವಾಡ ಅಂದ್ಕೊಳ್ಳಿ. ಯಾಕೆ ಇದನ್ನ ಸುಮ್ಮನೆ ಯೋಚನೆ ಮಾಡ್ತೀನಿ. ನಾನು ಪ್ಯಾಕಪ್ ಅಂತ ಹೇಳಿ ಅವ್ರ ಮನೆಗೆ ಕಳಿಸ್. ಇದು ಅವರು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹಾಕಿದ್ದು ನಾವು. ಶಿವಾಜಿ ಗಣೇಶನಿಗೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಓದಿದಾಗ ಇದನ್ನ ಮಾಡೋಲ್ಲ ನಾನು, ಏನೇ ಕಷ್ಟ ಬಂದ್ರು 6ಕ್ಕೆ ಏರಲ್ಲ, 3ಕ್ಕೆ ಬೀಳಲ್ಲ. ಅದನ್ನ ತಂಜಾವೂರು ಬೊಂಬೆ ತಗೊಂಬಂದ ತಕ್ಷಣ ಅವ್ರು ತಗೊಂಬಂದೆ ಓಡೋಗಿ. ಶಿವಾಜಿ ಗಣೇಶನ್ನೇ ಬೇಡ ಅಂದಿದ್ದಾರೆ, ಇನ್ನು ನಾ ಮಾಡಿದ್ರೆ ಇದು ಓಡುತ್ತಾ ಅಂತ ಒಂದು ಇಲ್ಲಪ್ಪ, ನೀವ್ ಮಾಡು ಫಸ್ಟ್ ಕ್ಲಾಸ್ ಓಡುತ್ತೆ. ಅವರ ಒಂದು ಬಾಡಿ ಇದೆಯಲ್ಲ, ಅದು ಯಾವ ಪಾತ್ರಕ್ಕೆ ಬೇಕಾದ್ರೂ ಸೂಟ್ ಆಗ್ತಕ್ಕಂಥ. ನೀವು ಇಡೀ ಭಾರತ ರಂಗವನ್ನೇ, ಇಡೀ ಭಾರತ ಚಲನಚಿತ್ರ ರಂಗವನ್ನೇ ಜಾಲಾಡ್ಕೊಂಡು ಬಂದ್ರು ಕೃಷ್ಣನ್ ಪಾರ್ಟ್ ಮಾಡೋದಕ್ಕೆ, ಅರ್ಜುನನ್ ಪಾರ್ಟ್ ಮಾಡೋದಕ್ಕೆ, ಹಿರಣ್ಯಕಶಿಪು ಪಾರ್ಟ್, ಯಾರು ಡಬಲ್ ಆಕ್ಟಿಂಗ್ ಆತರ ಮಾಡ್ತಾರೆ? ಇದಕ್ಕೆ ವಾಯ್ಸ್ ಬೇರೆ, ಅದಕ್ಕೆ ವಾಯ್ಸ್ ಬೇರೆ, ಡಬ್ಬಿಂಗ್ ನಲ್ಲಿ. ಏನಪ್ಪಾ ಇದೇ ತರ ಬರೀ ಫೈಟಿಂಗ್ ಪಿಕ್ಚರ್ 69, 70 ಜಾಕ್ ಪಾಟ್ ನಲ್ಲಿ 70ಕ್ಕೆ ಬಂತು. 71 ಪಿಕ್ಚರ್ ಕೊಡ್ಬೇಕು. ಅವಾಗ ಏನಪ್ಪಾ ಇದು, ಇಲ್ಲಿ ಕೊಂಚ ಜನಗಳು ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಮಾತುಗಳು ಸ್ಟಾರ್ಟ್ ಆಯ್ತು. ಬರೀ ಫೈಟಿಂಗ್ ಪಿಕ್ಚರ್ ತೆಗಿತಾರೆ, ಇವ್ರಿಗೇನು ಒಳ್ಳೆ ಪಿಕ್ಚರ್ ತೆಗಿಯಕ್ ಬರಲ್ವಾ ಅಂತ ಕೇಳಿದಾಗ, ಆ ಟೈಮ್ನಲ್ಲಿ ವರದಪ್ಪನ್ಗೂ ಉದಯಶಂಕರ್ಗೂ ಇದೊಂದು ಕಥೆ ಕೈಗೆ ಸಿಕ್ಕಾಕೊಂಡು ಕಸ್ತೂರಿ ನಿವಾಸ. ಅದು ಒರಿಜಿನಲ್ ಟೈಟ್ಲೇ ಕಸ್ತೂರಿ ನಿವಾಸ. GBS ಅಂತ ತಮಿಳ್ನವ್ರು ಬರೆದಿದ್ದು, ಜಿ ಬಾಲಸುಬ್ರಹ್ಮಣ್ಯಂ ಅಂತ ಅವ್ರು ಬರೆದಿದ್ದು ಪಿಕ್ಚರ್. ಅದು ಕಥೆ. ಅದನ್ನ ಶಿವಾಜಿ ಗಣೇಶನ್ಗಾಗಿ ಬರ್ತಿದ್ರು. ಶಿವಾಜಿ ಗಣೇಶನ್ಗೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಓದಿದಾಗ ಇದನ್ನ ಮಾಡೋಲ್ಲ ನಾನು, ಯಾಕೆಂದ್ರೆ ಹೀರೋ ಕೊನೆಯಲ್ಲಿ ಸತ್ತೋಗ್ತಾನೆ, ನನ್ನ ಅಭಿಮಾನಿಗಳು ಇದನ್ನ ನೋಡೋದಿಲ್ಲ ಅಂತ ಹೇಳಿ ಅವರು ರೆಫ್ಯೂಸ್ ಮಾಡ್ಬಿಟ್ರು. ಅದು ಹಂಗೆ ಕಸದ ತೊಟ್ಟಿಲ್ ಬಿದ್ದಿತ್ತು. ನಾವು GBS ನವ್ರು ಕೇಳಿದ್ವಿ, ನಿಮ್ ಕತೆ ತುಂಬಾ ಚೆನ್ನಾಗಿದೆ, ರೈಟ್ಸ್ ಕೊಡಿ ಅಂತ ಕೇಳಿದ್ರೆ, ನನ್ನ ಥ್ರಿಲ್ಲರ್ ರೈಟ್ಸ್ ಮಾರ್ಬಿಟ್ಟಿದೀನಿ 25,000ಕ್ಕೆ, ಅದು ಅವ್ರ ಹತ್ರ IBM ನಲ್ಲಿದೆ, ಹೋಗಿ ತಗೊಳ್ಳಿ ಹಾಗೆ ಅಂತ. IBM ಕಾಂಟ್ಯಾಕ್ಟ್ ಮಾಡಿದ್ರೆ, ನೋಡಿ 25,000 ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀವಿ, 14,000 ರೂಪಾಯಿ ನಾವು ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಿದ್ದೀವಿ, ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ, ಸಿಟ್ಟಿಂಗಿಗೆ ಅಂತೆಲ್ಲ ಖರ್ಚು ಮಾಡಿದ್ವಿ. 39,000 ರೂಪಾಯಿ ಕೊಟ್ರೆ ನೀವು ತಗೊಂಡೋಗಿ ಬೇಕಾದ್ರೆ. 39,000 ರೂಪಾಯಿ ಕೊಟ್ಟು ಆ ಪಿಕ್ಚರ್ ರೈಟ್ಸ್ ಬಂದ್ವಿ. ಅದರಲ್ಲಿ ಆ GBS ಕತೆ ಹೇಳುವಾಗ ನಮ್ಮ ವಿಷಯ ಹೇಳಿದ್ರು. ಕತೆ ಹೇಳುವಾಗ ಒಬ್ಬ ಕಥೆಗಾರ ಕತೆ ಹೇಳುವಾಗ ಇದು ನೋಡಿ ತಮಿಳ್ನಲ್ಲಿ ಹೇಳಿದ್ರು. ಅದು ಅಫ್ಕೋರ್ಸ್ ಅದನ್ನು ಕನ್ನಡಕ್ಕೆ ಭಾಷಾಂತರಿಸಿ ಹೇಳ್ತಾ ಇದ್ದೀನಿ. ನೋಡಿ, ಈ ಚಿತ್ರದಲ್ಲಿ ನಾಯಕ ಏನೇ ಕಷ್ಟ ಬಂದ್ರು 6ಕ್ಕೆ ಏರಲ್ಲ, 3ಕ್ಕೆ ಬೀಳಲ್ಲ. ಈ ನಮ್ಮ ಕಡೆ ಒಂದು ಈ ತಂಜಾವೂರಿನಲ್ಲಿ ಬೊಂಬೆ ಇದೆ, ತಂಜಾವೂರು ಬೊಂಬೆ ಅಂತ ಅದ್ರ ಹೆಸರು. ಅದನ್ನ ಹೇಗೆ ಆಡಿಸಿದ್ರು ಅದು ನೆಟ್ಗೆ ನಿಲ್ಲುತ್ತೆ. ಅದು ಎಷ್ಟೇ ಕಷ್ಟ ಬಂದ್ರು ಅದು ನೆಟ್ಗೆ ನಿಲ್ಲುತ್ತೆ. ತತ್ರವಾಗಿ ಇಟ್ಟರು ತಿರ್ಗಾ ನೆಟ್ಗೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಕೊಟ್ಟಿದ್ರು ಅವರು. ಅಷ್ಟೇ, ಒಂದು ಮಾತನ್ನ ತಿಳಿಸ್ಕೊಂಡು ಹೋಗಿದ್ರು. ನಾವು ಸ್ಕ್ರೀನ್ ಪ್ಲೇ ಮಾಡುವಾಗ ವಿಷಯ ಬಂದಾಗ ಉದಯಶಂಕರು, ವರದಪ್ಪ ಎಲ್ಲ ಇಟ್ಕೊಂಡು, ಇದನ್ನ ಸಾಂಗ್ ತರ ಮಾಡಿದ್ರೆ ಹೇಗಿರುತ್ತೆ, ಸಾಂಗ್ ತರ ಮಾಡಿದ್ರೆ ಹೇಗೆ, ತುಂಬಾ ಚೆನ್ನಾಗಿರುತ್ತೆ, ಮಾಡ್ಬಿಡೋಣ ಹಾಗೆ ಅಂತ ಹೇಳ್ಬಿಟ್ಟು, ಸರಿ ಸ್ಕ್ರೀನ್ ಪ್ಲೇ ಮಾಡೋದು. ವೆಂಕಟೇಶನ್ ಕರೆದು ಈ ಥರ ತುಂಬ ಎಲ್ಲ ಕುಮಾರ್ ಐಡಿಯಾ ಅಂತ ಹೇಳ್ಬಿಟ್ಟು ಅವನೇ ಹೇಳಿ, ಅವನು ಅದಕ್ಕೊಂದು ಟ್ಯೂನ್ ಮಾಡಿ, ಅದನ್ನ ತಂಜಾವೂರು ಬೊಂಬೆ ತಗೊಂಬಂದ ತಕ್ಷಣ ಅವ್ರು ತಗೊಂಬಂದೆ ಓಡೋಗಿ.
ಅಲ್ಲಿ ಕುರಲಾಗಂ ಅಂತಿದೆ ಮದ್ರಾಸಲ್ಲಿ, ಅದು ತಮಿಳ್ನಾಡು ಹ್ಯಾಂಡಿಕ್ರಾಫ್ಟ್ಸ್ ಎಂಪೋರಿಯಂ. ಅಲ್ಲಿ ಹೋದ್ರೆ ಅಲ್ಲೇ ಸಿಗೋದು, ಬೇರೆ ಎಲ್ಲೂ ಸಿಗೋಲ್ಲ, ಯಾವ ಅಂಗಡಿಯಲ್ಲೂ ಸಿಗೋಲ್ಲ. ಅಲ್ಲಿ ಹೋಗಿ ಒಂದೇ ಒಂದು ಪೀಸ್ ಇರ್ತದೆ, ಆ ಒಂದು ಪೀಸನ್ನು ತಗೊಂಡ್ಬಂದಿಲ್ಲಿ ಅದು ತಗೊಂಡ್ಬಂದಿಟ್ಟು ಅದನ್ನ ನೋಡ್ತಾ 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 ಉದಯಶಂಕರ್ ಬರ್ದ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅಂತ ಹೇಳಿ ಅವನದಕ್ಕೆ ಲಿರಿಕ್ಸ್ ಬರೆದ ತಕ್ಷಣ ಇವನು ಟ್ಯೂನ್ ಮಾಡ್ದ, ಯಾರು ವೆಂಕಟೇಶ ಟ್ಯೂನ್ ಮಾಡ್ದ. ಅದು ಇವತ್ತಿಗೂ ಈವನ್ ಆಫ್ಟರ್ ಹೆಚ್ಚು ಕಮ್ಮಿ 1971 ಟು ಹೆಚ್ಚು ಕಮ್ಮಿ 50 ವರ್ಷಗಳು ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಇಷ್ಟು ವರ್ಷಗಳು ಅದನ್ನ ನಿಂತಿದೆ ಅಂತಂದ್ರೆ ಇವತ್ತಿಗೂ ಗೊಂಬೆ ಆಡ್ತೈತೆ ಅಂತ. ಇವಾಗ ರಾಜಕುಮಾರ ಚಿತ್ರದಲ್ಲಿ ನೀವೆಲ್ಲ ಕೇಳ್ತಾ ಇದ್ರು, ಕಮ್ಮಿ ಹಿಟ್ ಸಾಂಗ್ ಲೈಕ್ ಕೊಲವರಿ ಕೊಲವರಿ ಡಿ ಅಂತ ಒಂದು ಸಾಂಗ್ ಬಂದಿತ್ತು ತಮಿಳಿನಲ್ಲಿ. ಅದೇ ತರ ಇದು ವೈರಲ್ ಆಗಿಬಿಟ್ಟಿದೆ ಇದು ಎಲ್ಲ ಕಡೆ. ಅದರಿಂದಾಗಿ ಆ ಕಸ್ತೂರಿ ನಿವಾಸದ ಕತೆ ಅದನ್ನ ರಾಜ್ಕುಮಾರ್ ಅವರಿಗೆ ಹೇಳಿದಾಗ, ಶಿವಾಜಿ ಗಣೇಶನ್ನೇ ಬೇಡ ಅಂದಿದ್ದಾರೆ, ಇನ್ನು ನಾ ಮಾಡಿದ್ರೆ ಇದು ಓಡುತ್ತಾ ಅಂತ ಒಂದು ಡೌಟ್ ಬಂದ್ಬಿಡ್ತಾರೆ. ಅದಲ್ಲದೆ ಹೀರೋ ಕೊನೆಯಲ್ಲಿ ಸತ್ತೋಗ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ, ಅದ್ರಲ್ಲಿ ನಾನು ಸತ್ರ ಸರಿ ಹೋಗುತ್ತಾ, ತಪ್ಪಾಗಲ್ವಾ ಇದು, ಹಾಗೆ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಅವ್ರ ತಲೆಯಲ್ಲಿ ಒಂದು ಹುಳು ಹೋಗ್ಬಿಡ್ತು. ಅದಕ್ಕೋಸ್ಕರ ಬೇಡ ಬೇಡ ಅಂತ ಅವ್ರು ವರದಪ್ಪನ ಮಾತು ಮೀರಲ್ಲ. ಅವ್ರು ರಾಮ ಆದ್ರೆ ಇವ್ರು ಲಕ್ಷ್ಮಣ ರೇಖೆ ಇವ್ರು ಯಾವತ್ತೂ ಮೀರಿದ್ದಿಲ್ಲ ಅವ್ರ ಲೈಫಲ್ಲೇ. ಯಾಕೆಂದ್ರೆ ಅದೇನೇ ಕಾರಣ, ಹೆಚ್ಚು ಕಮ್ಮಿ ಅವರು ಅವರ ನಿಧನರಾಗೋಕ್ಕೂ ಅದೇ ಕಾರಣ. ತಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಅವನು ಹೋದ 6 ತಿಂಗಳಲ್ಲಿ ಅದೊಂದು ದೊಡ್ಡ ದುರಂತ. ಆ ದುರಂತದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ ಅಂತ ವರದಪ್ಪ ಹೇಳ್ದ, ಇಲ್ಲ ಅಣ್ಣ ನೀ ಮಾಡು, ಇಲ್ಲ ಅಪ್ಪಯ್ಯ ಅಂತ, ಇಲ್ಲ ಅಪ್ಪಯ್ಯ ನೀ ಮಾಡು, ಫಸ್ಟ್ ಕ್ಲಾಸ್ ಓಡ್ತೀನಿ, ಆಯ್ತಪ್ಪ ನೀ ಹೇಳಿದ್ಮೇಲೆ ಆಯ್ತು ಕಪ್ಪಯ್ಯ ನೀ ಹೇಳಿದ್ಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಪ್ಪಯ್ಯ ಅಂತ ಅವನಂತ, ಆಯ್ತು ಕಪ್ಪಯ್ಯ ಅಂತ ಇವರಂದ್ರು ಮಾಡು. ಅದು ಈ ಯಾವ ತರ ಚರಿತ್ರೆಯನ್ನು ಮಾಡಿದೆ ಅನ್ನೋದನ್ನ ನಾನು ನಿಮಗೆ ವಿಶದವಾಗಿ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು. ಅವ್ರ ವರ್ಸಿಟಾಲಿಟಿ ಬಗ್ಗೆ ಅಂದ್ರೆ ವೈವಿಧ್ಯತೆ ಬಗ್ಗೆ ಎಲ್ಲ ಪಾತ್ರಗಳನ್ನು ಬಡವನಿಂದ ಸಿರಿವಂತನವರೆಗೂ, ಭಕ್ತನಿಂದ ಭಗವಂತನವರೆಗೂ ಅಂತ ಎಲ್ಲದನ್ನು ಮಾಡಿದ್ರು. ಬಡವನಿಂದ ಸಿರಿವಂತನವರೆಗೂ, ಭಕ್ತನಿಂದ ಭಗವಂತನವರೆಗೂ, ಭಗವಂತನವರೆಗೂ ದೊಡ್ಡ ವ್ಯಕ್ತಿ ಆದ ನಂತರ, ಸ್ಟಾರ್ ಆದ ನಂತರ, ಎಲ್ಲವನ್ನೂ ಗಳಿಸಿದ ನಂತರ ಆ ಸಿಂಪ್ಲಿಸಿಟಿನ ಇಡೀ ಜೀವಮಾನ ಹೇಗೆ ಕ್ಯಾರಿ ಮಾಡಿದ್ರು? ರಾಜ್ಕುಮಾರ್ ಅವರ ಕಲಾವಂತಿಕೆ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಅನಭಿಷಕ್ತ ಸಾರ್ವಭೌಮ ನಟನೆಯಲ್ಲಿ, ಅದಕ್ಕೆ ಅವರಿಗೆ ನಟ ಸಾರ್ವಭೌಮ ಬಿರುದು ಬಂದಿರೋದು. ಯಾತಕ್ಕೆ ಅಂದ್ರೆ ಅವರ ಒಂದು ರೀತಿ ಇದೆಯಲ್ಲ, ಅವರ ಒಂದು ಬಾಡಿ ಇದೆಯಲ್ಲ, ಅದು ಯಾವ ಪಾತ್ರಕ್ಕೆ ಬೇಕಾದ್ರೂ ಸೂಟ್ ಆಗ್ತಕ್ಕಂಥ ಒಂದು ಬಾಡಿ. ಅವ್ರ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ, ಯಾವ ಪಾತ್ರಕ್ಕೆ ಬೇಕಾದ್ರೂ ಆ ಪಾತ್ರಕ್ಕೆ ಅವರು ನಮ್ಮ ನೀರು ಒಂದು ಯಾವ ಪಾತ್ರಕ್ಕೆ ಹಾಕಿದ್ರು ಅದೇ ಶೇಪ್ ತಗೊಳ್ತದೆ, ಅದೇ ರೂಪವನ್ನು ಪಡೆದುಕೊಳ್ತದೆ. ನೀರು ಲೋಟಗೆ ಹಾಕಿ ಲೋಟದ ಶೇಪ್ ತಗೊಳ್ತದೆ, ಚೊಂಬಿಗೆ ಹಾಕಿ ಚೊಂಬಿಗೆ ಶೇಪ್ ತಗೊಳ್ತದೆ, ಬಕೆಟ್ಗೆ ಹಾಕಿ ಬಕೆಟ್ ಶೇಪ್. ಹಾಗೆ ಅವರು ಯಾವ ಪಾತ್ರಕ್ಕಾದರೂ ಸೈ. ಇದು ನೀವು ಇಡೀ ಭಾರತ ರಂಗವನ್ನೇ, ಇಡೀ ಭಾರತ ಚಲನಚಿತ್ರ ರಂಗವನ್ನೇ ಜಾಲಾಡ್ಕೊಂಡು ಬಂದ್ರು, ಒಬ್ಬ ನಟನಾದರೂ ರಾಜ್ಕುಮಾರ್ ಅವರ ಎತ್ತರಕ್ಕೆ ಸಿಗುವಂತ ಕಲಾವಿದ ಬಹಳ ಇಲ್ಲವೇ ಇಲ್ಲ. ಈಸ್ ದಿ ಏಕೈಕ ನಟ, ಈಸ್ ದಿ ಒನ್ ಅಂಡ್ ದಿ ಓನ್ಲಿ ಆರ್ಟಿಸ್ಟ್ ವರ್ಸಟೈಲ್ ಇನ್ ಎನಿ ಕ್ಯಾರೆಕ್ಟರ್ ಯು ಗಿವ್. ನೀವು ಯಾವುದೇ ಕೊಡಿರಿ, ಬಡವನ ಕ್ಯಾರೆಕ್ಟರ್ ಆಗಿರ್ಬೋದು, ಸಿರಿವಂತನ ಕ್ಯಾರೆಕ್ಟರ್ ಆಗಿರ್ಬೋದು, ಭಕ್ತನ ಕ್ಯಾರೆಕ್ಟರ್ ಆಗಿರ್ಬೋದು, ಭಗವಂತನ ಕ್ಯಾರೆಕ್ಟರ್ ಆಗಿರ್ಬೋದು, ಯಾವುದೇ ಕೊಡಿ, ಯಾವುದಾದಕ್ಕೂ ಸೈ. ಪಾಂಡುಗೂ ಸೈ, ಈ ಕಡೆ ಕಣ್ಣಪ್ಪಂಗೂ ಸೈ, ಬಡವನಿಂದ ಬೇಟೆಗಾರನಿಂದ ಭಗವಂತನವರೆಗೂ ಸೈ. ಹಾಗೇನೆ ಬಡವರ ಬಂಧು ಇದೆಲ್ಲ ನೀವು ನೋಡಿದ್ದೀರ. ನೀವು ಅನೇಕ ಚಿತ್ರಗಳಲ್ಲಿ ಅವರು ಬಡತನದಲ್ಲೇ ಬೆಳೆದು ಬಂದವರು ನೋಡಿದ್ದೀರ. ಆ ಬಡತನದಲ್ಲಿ ಬೆಳೆದು ಭಗವಂತನ ಪಾತ್ರ ಮಾಡೋವರಿಗೆ, ಕೃಷ್ಣ ರುಕ್ಮಿಣಿ ಸತ್ಯ ಕೃಷ್ಣ, ಭಕ್ತನ ಪಾತ್ರ ಅಂದ್ರೆ ಕುಂಬಾರ, ಯಾವ ಪಾತ್ರ. ಮಂತ್ರಾಲಯ ಮಹಾತ್ಮೆಯಲ್ಲಿ ಜೇಡ್ರ ಬಲೆಯಲ್ಲಿ
ನಮ್ಮದೇ ನಿದರ್ಶನದಲ್ಲಿ ಮಾಡಿರ್ತಕ್ಕಂಥ 2 ವ್ಯತಿರಿಕ್ತವಾದಂತಹ ಪಾತ್ರಗಳನ್ನ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಎಂತಹ ವರ್ಸಟೈಲ್. ಭಾರತದಲ್ಲಿ ಒಬ್ಬ ತೋರಿಸಿದ್ರು, ಕೃಷ್ಣನ್ ಪಾಠ ಮಾಡೋದಕ್ಕೆ, ಅರ್ಜುನನ್ ಪಾಠ ಮಾಡೋದಕ್ಕೆ, ಹಿರಣ್ಯಕಶಿಪು ಪಾಠ. ಅದೇ ಮನುಷ್ಯ ಕೃಷ್ಣನ್ ಪಾಠ ಮಾಡ್ತಾರೆ, ಹಿರಣ್ಯಕಶಿಪು ಪಾಠ ಮಾಡ್ತಾರೆ, ವಿಷ್ಣು ಪಾಠ ಮಾಡ್ತಾರೆ, ಶಿಶುಪಾಲನ್ ಪಾಠ ಮಾಡ್ತಾರೆ. ಒಬ್ಬರನ್ನ ತೋರಿಸಿ, ಒಬ್ಬ ನಟನ ತೋರಿಸಿ. ನೀವು ಹೇಳಿ, ನೀವು ಯಾವುದೇ ಇಡೀ ಭಾರತದ 24 ಭಾಷೆಗಳಲ್ಲಿ ನಾವು ಯಾವನಾದ್ರೂ ಒಬ್ಬ ನಟನನ್ನು ತೋರಿಸಿ, ತೆಲುಗು ಆಗಲಿ ತಮಿಳಾಗಲಿ ಎಲ್ಲರನ್ನೂ ಟೈಪ್ಡ್, ಇನ್ಕ್ಲೂಡಿಂಗ್ ಹಿಂದಿನಲ್ಲೂ ವರ್ಸಟೈಲ್ ಆರ್ಟಿಸ್ಟ್ ಅಂತ ಇಲ್ಲ. ಇವರು ಏನ್ ಬೇಕು? ತುಕಾರಾಮ್ಗಿಂತ ಬೇಕು ಚಿತ್ರ, ಬಬ್ರುವಾಹನನ್ಗಿಂತ ಬೇಕಾ? ಡಬಲ್ ರೋಲ್ ಹೆಂಗ್ ಮಾಡಿದ್ದಾರೆ ನೋಡಿದ್ರೆ ಇಲ್ಲ. ಅಪ್ಪ ಮಗನ ಪಾತ್ರಗಳು ಬಬ್ರುವಾಹನ, ಇಟ್ ಇಸ್ ಎನ್ ಎವರ್ ಮೆಮೊರೇಬಲ್ ಪಿಕ್ಚರ್. ಯಾರು ಡಬಲ್ ಆಕ್ಟಿಂಗ್ ಆ ಥರ ಮಾಡ್ತಾರೆ? ಇದಕ್ಕೆ ವಾಯ್ಸ್ ಬೇರೆ, ಅದಕ್ಕೆ ವಾಯ್ಸ್ ಬೇರೆ. ಡಬ್ಬಿಂಗ್ ನಲ್ಲಿ 3 ರೋಲ್ ಮಾಡ್ತಾರೆ. ಯಾರು ಮಾಡಿದ್ದಾರೆ? ಶಂಕರ್ ಗುರು. ಎಲ್ಲಿ ನೀವು ಆ ಥರ ನೋಡಕ್ ಹೋದ್ರೆ ಮೂರು ಪಾತ್ರಗಳನ್ನ ಒಬ್ಬನೇ ವ್ಯಕ್ತಿ ಮಾಡಿದ್ರು ಆ 3 ವಿವಿಧ ಪಾತ್ರಗಳಾಗಿ ಕಾಣಿಸೋದು ಯಾವಾಗ ಅಂತಂದ್ರೆ ಅದು ಆ ಕಲಾವಿದನ ಚಾತುರ್ಯತೆ ಮೇಲೆ ಡಿಪೆಂಡ್ ಆಗಿದೆ. ಆ ಕಲಾವಿದನ ಚಾತುರ್ಯತೆ ಅದು ಅವರಲ್ಲಿತ್ತು. ಅದಕ್ಕೇನೆ ಇವತ್ತು ಇಡೀ ಕನ್ನಡ ನಾಡು ಆ ಮನುಷ್ಯನನ್ನ ಹಾಡಿ ಹೊಗಳ್ತಾ ಇದೆ, ದೇವರು ಅಂತ ಪೂಜಿಸ್ತಾ ಇದೆ ಪ್ರತಿಯೊಂದು ಮನೆಯಲ್ಲೂ ಅಂತಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಹಿಸ್ ವರ್ಸಟೈಲಿಟಿ. ಅದು ಇಟ್ ಕೆನಾಟ್ ಬಿ ಕ್ವೆಶ್ಚನ್. ನೀವು ನನಗೆ ಯಾವತ್ತಾದ್ರೂ ಹೇಳಿ ಸರ್, ನಾನು ನಿಮಗೆ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬಿಡ್ತೀನಿ. ಇನ್ನೊಬ್ಬ ಕಲಾವಿದನ ಹೆಸರು ಹೇಳಿದ ಇಡೀ ಭಾರತ ಚಿತ್ರರಂಗದ ಪುಟಗಳನ್ನ ತಿರುಗಿಸಿ ನೋಡಿದ್ದೀನಿ. ಒಬ್ಬ ಮನುಷ್ಯನ ಹೇಳಿ. ಇದು ಎಲ್ಲಾ ಕ್ಯಾರೆಕ್ಟರ್ಗೂ ಒಪ್ಪಿದ್ದಾರೆ. ಕಸ್ತೂರಿ ನಿವಾಸದ ಕ್ಯಾರೆಕ್ಟರ್ಗೂ ಒಪ್ಪಿದ್ದಾರೆ. ಅದರಲ್ಲಿ ಸಾಹುಕಾರನಿಂದ ಬಡವನವರೆಗೂ ಬರ್ತಾರೆ. ತನ್ನ ಶವ ಸಂಸ್ಕಾರಕ್ಕೆ ತಾನೇ ಕಾಸಿದವರೆಗೂ, ಕಾಸು ಕೂಡಿಟ್ಟಿರೋವರೆಗೂ ಬರ್ತಾರೆ. ಬಡತನ ಅವ್ರ ಕೈ ಕಸ್ತೂರಿ ನಿವಾಸದಲ್ಲಿ ಹೇಳಿದೀವಲ್ಲ, ಈ ಕೈ ಯಾವತ್ತು ಭೂಮಿ ನೋಡ್ತೀವಿ ಹೊರತು ಆಕಾಶ ನೋಡಲ್ಲ. ಆ ಒಂದು ಸಿದ್ಧಾಂತವನ್ನ ಅವರು ಜೀವನದಲ್ಲೇ ಅಳವಡಿಸ್ಕೊಂಡು ಮಹಾನ್ ನಟನ ಬಗ್ಗೆ ಮಾತಾಡೋದು ಅಂತಂದ್ರೆ ಇವತ್ತು ನನಗೆ ಸೌಭಾಗ್ಯ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸಿ. ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.